ಅಲ್ಲಿ ಲೊಕೇಶನ್ ನೋಡಿ, ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತೇಳಿ ಯಾವುದೋ ಲೇಔಟ್ ಒಳಗಡೆ ಮಾಡೋರೆ ಫ್ಯಾಕ್ಟ್ರಿನ. ಇಲ್ಲೂ ನಮ್ಮ ಟೈಮ್ ಸರಿ ಇಲ್ಲ, ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕಂತೆ. ಯಾರ್ಯಾರು ಯೂಟ್ಯೂಬ್ ನೋಡ್ತಿರಲ್ಲ, ಬಳ್ಳಾಪುರ ನರಸಿಂಹರಾಜು ಅವ್ರದ್ದು ಆಡಿ ಓಡಲ್ಲ ಇವರೇ ಎಡಿಟ್ ಮಾಡೋದು. ನೀವೇ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ. ಇವಾಗ ಗಾಡಿ ಖಾಲಿ ಮಾಡ್ಕೊಂಬಂದೆ ತಿರುಪೂರು ಮಾರ್ಕೆಟಲ್ಲಿ. ಪೇಮೆಂಟು ಕೊಡಲಿಲ್ಲ, ಲೇಟಾಗಿ ಕೊಟ್ಟರು. ಯಾಕಂದರೆ ಬೆಳಗ್ಗೆ 4 ಗಂಟೆ ಗಾಡಿ ಖಾಲಿ ಮಾಡ್ತೀನಿ ಅಂತೇಳಿ ಲೇಟಾಗಿ ಖಾಲಿ ಮಾಡಿದ್ರು. ದಯವಿಟ್ಟು ಯಾರು ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೋದ ವರ್ಷ ವೀಡಿಯೋ ಕಮ್ಮಿನೇ ಮಾಡಿದ್ದು, ಈಗ ಹೊಸ ವರ್ಷದಿಂದ ವೀಡಿಯೋಸ್ ಜಾಸ್ತಿ ರೆಗ್ಯುಲರ್ ಮಾಡೋಣ ಅಂತ ಹೇಳ್ತೀನಿ. ಯಾಕಂದರೆ ಒಂದೇ ನೋಡಿತಾ ಇರೋ ಕಾರಣದಿಂದ ವೀಡಿಯೋಸ್ ಜಾಸ್ತಿ ಮಾಡೋಕ್ಕಾಯ್ತಾಯಿಲ್ಲ. ಅದಕ್ಕೋಸ್ಕರ ಇನ್ಮೇಲೆ ನೋಡೋಣ. ಈಗ ಸೀಸನ್ ಸ್ಟಾರ್ಟ್ ಆಗುತ್ತೆ ಲಾಂಗಲ್ಲೆಲ್ಲ, ಈಗ ಲಾಂಗ್ ಹೋಗಬೇಕು. ಹೋದ ವೀಡಿಯೋದಲ್ಲಿ ಬಸ್ಗೂ ನಮ್ಗೆ ಗಲಾಟೆ ಆಯಿತು ಅಂತ ಕೆಲವೊಬ್ಬರು ಮಾತಾಡ್ತಾಯಿದ್ರು. ಅದು ಹೆಂಗಾಯ್ತಪ್ಪ ಅಂತ ಹೇಳಿದ್ರೆ, ನಾನು ಶಿರಾ ಟೋಲ್ ಬಿಟ್ಟು ಗಾಡಿ ಪಾಸ್ ಮಾಡಿ ಮುಂದೆ ಬರ್ತಾಯಿದ್ದೆ. ಲೆಫ್ಟ್ ಸೈಡಲ್ಲಿ ಬಸ್ಸವನು ಇದ್ದವನು ಸಡನ್ನಾಗಿ ರೇಟ್ ಕೇಳ್ಕೊಂಬಿಟ್ಟ. ನಾನು ಎಷ್ಟು ಯಾರೋ ನೋಡ್ರು ಬಂದೇ ಬಿಟ್ಟ, ಬಿರೋರು ಹೋಯ್ತು. ತಿರ್ಗಿ ನಾನು ಹೋಗಿ ಮುಂದಕ್ಕೆ ನಿಲ್ಲಿಸ್ತೆ. ಆಮೇಲೆ ಬಂದು ಗಲಾಟೆ ಮಾಡ್ದೆ. ಹುಷಾರಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪನೇ ಮಾಡ್ಕೊಂಡಿದ್ದು. ಈಗ ಲೋಡ್ಗೆ ಹೋಗೋಣ ಅಂತೇಳಿ ಕಾಟ ಮಾಡ್ಸೋಕೆ ಬಂದಿದ್ದೀನಿ. ಬನ್ನಿ. ಲೊಕೇಶನ್ ನೋಡಿ, ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತೇಳಿ ಯಾವುದೋ ಲೇಔಟ್ ಒಳಗಡೆ ಮಾಡೋರೆ ಫ್ಯಾಕ್ಟ್ರಿನ. ಪೈಪ್ ಫ್ಯಾಕ್ಟ್ರಿ ಇದು. ನಾನು ಫಸ್ಟು ಅದೇನೋ ಪೌಡ್ರು ಅಂತಂದರು, ಈಗ ನೋಡ್ರೆ ಪೈಪ್ ಅಂದರು. ಪಾಯಿಂಟ್ ಒಮ್ಮೆ ಗೊತ್ತಾಗ್ತೈತಿ ಏನು ಎತ್ತ ಹೆಂಗೆ ಅಂತ. ಒಟ್ಟಲ್ಲಿ ಧೂಳು ಸಿಕ್ಕಾಬಿಡೋರು. ಎಸಿ ಹಾಕೊಂಡು ಹೋಯ್ತಾರೆ ಅದಕ್ಕೂ. ತಿನ್ನಕ್ಕೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡೆ, ಊಟ ಸಿಗಲಿಲ್ಲ ಅಂತೇಳಿ. ಊಟ ಸಿಗೋದು ಅಲ್ಲಿ ನಿಲ್ಸೋಕ್ಕೆ ಜಾಗ ಇರಲಿಲ್ಲ ಸಿಟಿ ಒಳಗಡೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಪಾಯಿಂಟು ಅಲ್ಲಿದೆ ಗೋಡನ್ ನೋಡಿ. ಇಲ್ಲೇ ಗಾಡಿ ತಂದು ಪಾರ್ಕಿಂಗ್ ಹಾಕಿದ್ದೀನಿ. ತಮಿಳ್ನಾಡು ಕಡೆ ಯಾವುದೋ ಲೋಡ್ ಆಗೈತೆ. ಇದೇ ಫ್ಯಾಕ್ಟ್ರಿ. ಇಲ್ಲಿ ಒಂದು ಹೋಟ್ಲು ಇಲ್ಲ, ಏನಿಲ್ಲ ನೋಡಿ, ಕಾಡು ಥರ ಐತೆ. ಏನು ಮಾಡ್ತೀರಾ? ಹೆಂಗೋ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಂದಿದ್ದಕ್ಕೆ ಸೊರೋಯ್ತು. ಅದನ್ನೇ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲಿಕೋಣ. ನಾವು ಪಾರ್ಟಿ ಏನೋ ಬರ್ತಾರಂತೆ, ಬಂದಮೇಲೆ ನೋಡೋಣ. ಊಟ ಸಿಗಲ್ಲ ಅಂತೇಳಿ ಊಟ ಆರ್ಡ್ರ್ ಮಾಡಿದ್ದೆ, ಊಟ ತಂದು ಕೊಟ್ಟವ್ರೆ. ಇನ್ನೊಂದೇನಪ್ಪ ಅಂದರೆ ಟಾರ್ಪಲ್ಲು ನೋಡಿ ಫುಲ್ ಓಪನ್ ಮಾಡಿದ್ದೀನಿ. ನಮ್ಮ ಬಾಡಿ ಮೇಲೆ ಆಲ್ರೆಡಿ 8 ಬರುತ್ತಂತೆ. ಲೋಡ್ ಮಾಡ್ತಾರೆ ನೋಡಿ, ಅದೇ ಪೈಪು. ಟಾರ್ಪಲ್ ಎಲ್ಲ ಬಿಚ್ಚಿ ಇಷ್ಟೊತ್ತಕ್ಕ ಟಾರ್ಪಲ್ ಬಿಚ್ಚಿದಾಯಿತು. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲಿಕೊಂಬಿಟ್ರೆ ನೈಟೆಲ್ಲ ಗಾಡಿ ಮಾಡಿಸ್ಬೇಕು. ಇನ್ನೊಂದು ಲೈನ್ ಹಾಕಿದ್ರೆ ಲೋಡ್ ಕಂಪ್ಲೀಟ್ ಆಗುತ್ತೆ. ಇಷ್ಟೇ ಅಂತ ರೈಟ್ ಬರೋದು. ಅವ್ರು ನೋಡಿ ರೈಟ್ ಬರುತ್ತೆ ಅಂತ ಹೇಳಿದ್ರು. ಎಲ್ಗಪ್ಪ ಲೋಡು ಅಂತಂದರೆ ಒನ್ನುಡ್ಕೆಗೆ ವಾಹಿನಿ ಪೈಪ್ಗೆ. ಫೈನಲಿ ಲೋಡ್ ಆಯಿತು. ಈಗ ಟಾರ್ಪಲೆಲ್ಲ ಅವರೇ ಹಾಕ್ಕೊಂಡು ಸುಮ್ಮನೆ ಮ್ಯಾಗಡೆ ಒಂದು ಟಾರ್ಪಲ್ ಹಾಕೊಂಡು ನೈಟ್ ಬರಲಿಲ್ಲ. ಮತ್ತು ಅವರೇ ಹಗ್ಗ ಹಾಕ್ಕೊಡ್ತೀನಿ ಅಂತೆಲ್ಲ ಅವ್ರಿಗೆಲ್ಲ ಹಗ್ಗ ಹಾಕ್ಸ್ದೆ. 3 ಬೆಲ್ಟ್ ಹಾಕಿದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ಲೈಟಾಗಿ ಬಾಡಿ ಓಪನ್ ಆಗೈತೆ. ಡೋರು ಕೂರಲಿಲ್ಲ, ಹಂಗೆ ಕೂರಿಸ್ದೆ. ಇದೊಂದು ಟಾರ್ಪಲ್ ಮೇಲೆ ಹಾಕೊಂಡು ಇನ್ನೊಂದು 2-3 ಆ್ಯಂಗಲ್ ಅವೆ, ಆ್ಯಂಗಲ್ನ ಹಾಕೊಂಡು ಬಿಲ್ಲು ಕೊಡ್ತಾರಂತೆ. ಹೋಗಿ ಫಸ್ಟ್ ಕಾಟ ಮಾಡಿಸ್ಕೊಂಬರ್ಬೇಕಂತೆ. ಪೇಮೆಂಟ್ ಇಲ್ಲದ ಕಾರಣ ಕಾಟ ಮಾಡಿಸ್ಕೊಂಡು ತಿರ್ಗಾ ಓದಾಗಿನಿ ಅದೇ ಪಾಯಿಂಟ್ಗೆ. ನಮ್ಮ ಮಾಡೋಕ್ಕಾಗಲ್ಲ, 2 ಸತಿ ಹೋಗ್ಬೇಕು. ಕರೆಕ್ಟಾಗಿ 3 ಕಿಲೋಮೀಟ್ರು. ಅಪ್ ಆ್ಯಂಡ್ ಡೌನು. ಫೈನಲಿ ಬಿಲ್ಲೆಲ್ಲ ಇಸ್ಕೊಂಡು ಈಗ ಸೇಲಂ ಹೈವೇಗೆ ಬಂದೆ. ಇಲ್ಲೇ ಟೋಲ್ ಹತ್ರ ಟೀ ಕುಡಿಯೋ ಅಂತ ಹಾಕಿದ್ದೀನಿ. ಈ ಟೈಮ್ ಬಂದು 1:30 ಆಗೈತೆ. ಅಲ್ಲಿಂದ ವೀಡಿಯೋ ಮಾಡ್ಕೊಂಬರೋಕ್ಕಾಗಲಿಲ್ಲ, ಯಾಕಂದರೆ ಊಟ ಹುಡ್ಕೊಂಬಂದೆ. ಊಟ ಎಲ್ಲೂ ಸಿಗಲಿಲ್ಲ, ಟೀ ಕುಡಿತಾಯಿದ್ದೀನಿ. ಇವಾಗ ಸೇಲಂ ರೋಡಲ್ಲಿ ಹೋಗ್ತಾಯಿದ್ದೀನಿ. ನಾವು ಸೀದಾ ಹೋದರೆ ಸೇಲಂ ಹೋಗ್ತೀವಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಧರ್ಮಪುರಿ ಬೆಂಗಳೂರು ಹೋಗ್ತೀವಿ ನೋಡಿ. ಈಗ ನಮ್ಮ ಕಂಪ್ನಿಗೆ ನಮ್ಮ ಬಾಲಣ್ಣವರು ಅವಲಿಂದ ಲೈನಲ್ಲಿ ಮಾತಾಡ್ಕೊಂಬತ್ತಿದ್ದಾರೆ. ಇನ್ನೊಂದು 150 ಕಿಲೋಮೀಟ್ರ್ ಐತೆ ಹೊಸೂರು. ಫೈನಲಿ ಇವಾಗ ಕರ್ನಾಟಕ ಎಂಟ್ರಿ ಆಗಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 4 ಗಂಟೆ. ಈಗ ಡೆಫ್ ಬೇರೆ ಇಲ್ಲ. ಡೆಫ್ ಇಲ್ಲೋದಕ್ಕೆ ಸಿಗ್ನಲ್ ನೋಡಿ ಯಾವ ಥರ ತೋರಿಸ್ತೈತೆ. ಅವರ ಅಂತ ತೋರಿಸ್ತೈತೆ. ಅವರ ಶೋರೂಮಲ್ಲಿ ಯಾರನ್ನ ಅವರ ಅಂತ ಹೇಳ್ತಾವ್ರ. ಅವರು ಏನು ಮಾಡ್ತೀರಾ? ಫಸ್ಟು ಗಂಟಲು ರೆಡಿ ಮಾಡಿಸ್ಬೇಕು ಗುರು. ಗಂಟೆ ಆಗ್ಬಿಟ್ಟೈತೆ, ಅದನ್ನು ಶಾಪ್ ತಗೊಂಡೋಗಿ ತೋರಿಸ್ಬೇಕು. ಗುರು ಬೆಳಗ್ಗೆನೇ ನೆಲಮಂಗಲ ವೆದರ್ ಯಾವ ಥರ ಐತೆ. ಹಿಮದಿಂದ ಸ್ವಲ್ಪ ಆವೃತ ಆಗಿದೆ. ಏನು ಮಾಡ್ತೀರಾ ನೋಡಿ. ಒಟ್ಟಲ್ಲಿ ಎಲ್ಲ ಕಡೆಗಿಂತ ನೆಲಮಂಗಲ ಸ್ವಲ್ಪ ಚಳಿ ಜಾಸ್ತಿ ಐತೆ. ನೆಲಮಂಗಲ, ಬೆಂಗಳೂರು, ತುಮಕೂರು, ಹಾಸನ ಗಾಡಿಗಳಿರೋದು ಹಿಂಗೆ ಕಾಣಿಸ್ತೈತೆ ಅಷ್ಟೇ. ನೆಲಮಂಗಲ ಬೈಪಾಸಲ್ಲಿ ಇದ್ದೀನಿ ನೋಡಿ. ಎಲ್ಲ ಅಲ್ಲೇ ಜಲ್ಲಿಕಲ್ ಹಾಕ್ಬಿಟ್ಟವ್ರೆ. ಜಲ್ಲಿಕಲ್ ಅಂತೀನಿ, ಟಾರ್ ಹಾಕ್ಬಿಟ್ಟವ್ರೆ. ಯಾವಾಗ ಹಾಕೋರ ಗೊತ್ತಿಲ್ಲ. ಒಟ್ಟಲ್ಲಿ ಒಳ್ಳೇದಾಯಿತು ಟಾರ್ ಹಾಕಿ.
ಈಗ ಲೆಫ್ಟ್ ತಗೊಂಡು ನಮ್ಮ ಮನೆ ಕಡೆಗೆ ಹೋಗ್ಬೇಕು. ಇವಾಗ ನಾನು ನಮ್ಮ ನಾರ್ಸಂದ್ ಹತ್ರ ಹೋಗ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಕೆರೆ ಇದೆ ನೋಡಿ, ಕೆರೆನೂ ಕಾಣಿಸ್ತಿಲ್ಲ ನೋಡಿ ಯಾವ ಥರ ಇದೆ. ಈಗ ಮನೆ ತನಕ ಹೋಗಿ ಮಲ್ಕೊಂಡು ಒಂದು 10 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದೀನಿ. ದಿ ನೆಕ್ಸ್ಟ್ ಡೇ ಫೈನಲ್ ಇವಾಗ ನಮ್ಮ ಮನೆ ಹತ್ರ ಬಂದು ಗಾಡಿ ಹಾಕಿದ್ದೀನಿ ನಮ್ಮ ಥಿಯೇಟ್ರ್ ಹತ್ರ. ಈಗ ಹೋಗಿ ಒಂದು 2-3 ಅವರ್ ಮಲಿಕೊಂಡು ಆಮೇಲೆ ಎದ್ದು ಹೋಗ್ಬೇಕು. ಬನ್ನಿ ಹೊರಡೋಣ. ಹೋಗಿ ಮನೆ ತಕ್ಕ ಬಂದೆ. ಏನು ದೇವರಾಣೆ ತಮಿಳ್ನಾಡಿಗೆ ಹೋದಾಗ ಇಷ್ಟೊಂದು ಚಳಿ ಆಯ್ತಿರ್ಲಿಲ್ಲ ನನಗೆ, ಅಷ್ಟು ಚಳಿ ಆಯ್ತಿದೆ ಊರಲ್ಲಿ. ಈಗ ಹೋಗಿ ಒಂದು 3 ಅವರ್ ಮಲಿಕೊಂಡು ಸ್ನಾನ ಮಾಡ್ಕೊಂಡು ಹೋಗಿ ಖಾಲಿ ಮಾಡ್ಕೊಂಡು ಆದರೆ ಲೋಡ್ ಮಾಡಿಸ್ತೀನಿ, ಇಲ್ಲಾಂದರೆ ಸೋಮವಾರ ಲೋಡ್ ಮಾಡಿಸ್ತೀನಿ. ಇವಾಗ ಟೈಮ್ ಬಂದು 11:15. ಇವಾಗ ಎದ್ದು ಬಂದಿದ್ದೀನಿ. ಡೀಸೆಲ್ ನೋಡಿ ಮೊನ್ನೆ ತುಮಕೂರಲ್ಲಿ 12,000 ಹಾಕ್ಸಿದ್ದು, ತಿರುಗಿ ಹಾಕ್ಸೋಕೆ ಹೋಗಿರಲಿಲ್ಲ. ಈಗ ಹೋಗಬೇಕು, ಹೋಗಿ ಖಾಲಿ ಮಾಡ್ಕೊಂಡು ಬರಬೇಕು. ಬಂದು ಕರೆಕ್ಟಾಗಿ ಒಂದು 3 ಅವರ್ ಆಯಿತು. ಟಾರ್ಪಲಲ್ಲಿ ಬಿಚ್ಚಿದ್ದೀನಿ, ಖಾಲಿ ಮಾಡೋಕೆ ಒಬ್ಬರು ಬಂದಿಲ್ಲ. ಏನಂದರೆ ಬೆಲ್ಟೆಲ್ಲ ಬಿಚ್ಚಿರೋದಕ್ಕೆ ಸೈಡ್ ಬ್ಯಾಂಡಿ ಸ್ವಲ್ಪ ಓಪನ್ ಆಯ್ತಲ್ಲ ಸೆಂಟ್ರಲ್ಲಿ, ಅದು ಸ್ವಲ್ಪ ಕಟ ಅಂದೈತೆ. ಕಟ ಅಂದರೆ ಓಪನ್ ಆದಂಗೆ ಬಾಡಿ. ಚೂರು ಬೇಗ ಬಂದು ಖಾಲಿ ಮಾಡ್ರೆ ಆರಾಮಾಗಿ ಹೋಗ್ಬೋದು. ಗುರು ಇಲ್ಲೂ ನಮ್ಮ ಟೈಮ್ ಸರಿ ಇಲ್ಲ. ಈಗ ತಿರ್ಗಾ ಬೆಲ್ಟ್ ಹಾಕೊಂಡು ಟಾಪಲ್ಲಿ ಹಾಕೊಂಡು ಇಲ್ಲಿಂದ ಇನ್ನೊಂದು ಪ್ಯಾಂಟ್ಗೆ ಹೋಗ್ಬೇಕಂತೆ. ಇವಾಗ ಹೋಗ್ತಾಯಿದ್ದೀನಿ ರೋಡಲ್ಲಿ. ಆ ಟಾರ್ಪಲ್ಲಿ ಎಲ್ಲಿ ಅಡಿಗೆ ಬಿದ್ದೋದ್ರೆ ನನ್ನ ಭಯ ಆಯ್ತೈತೆ ಗುರು. ಸುಮ್ಮನೆ ಮ್ಯಾಲೆ ಹಾಕಿದ್ದೀನಿ ಅಷ್ಟೇ. ಫಸ್ಟ್ ಒಂದು ಹಾಕೋಣ ಅಂದರೆ ಯಾರೂ ಬರಲಿಲ್ಲ. ಅಲ್ಲಿ ಯಾರೋ ಒಬ್ಬ ನನ್ನ ಗಾಡಿ ಹಿಂದೆಗಡೆ ಒಂದು ಗಾಡಿ ಇತ್ತಲ್ಲ, ಆ ಗಾಡಿದು ಒಬ್ಬರು ಕುಂದಿದ್ರು. ಬಂದರೆ ಕೇಳಿದ್ಕೆ ಕೈ ಆಗ ನನಗೆ ಅಂತಂದರು. ಕೈ ಆಗದಲ್ಲೇ ಡ್ರೈವಿಂಗ್ ಕಲ್ಸಕ್ಕೆ ಬರ್ತಾರ ಗುರು. ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹೆಂಗೋ ದಾರ ಗಿರ ಕಟ್ಕೊಂಡು ಎಳ್ಕೊಂಡು ಹಾಕೊಂಡು ಹೋಯ್ತಾ ಇದ್ದೀನಿ. ಇವಾಗ ಖಾಲಿ ಮಾಡಿಬಿಟ್ರೆ ಸಾಕು. ಫೈನಲಿ ಇನ್ನೊಂದು ಲೊಕೇಶನ್ಗೆ ಬಂದೆ. ಇದೆಲ್ಲಪ್ಪ ಇರೋದಂದರೆ ಒನ್ನೋಡ್ ಕ್ಯಾಂಟ್ ಪೋಸ್ಟ್ ಹತ್ರ ಒರಿನ್ ಸ್ಕೂಲ್ ಇದೆ, ಅದ್ರ ಪಕ್ಕದಲ್ಲಿ ಇರೋದು ಇದು. ಗೊತ್ತಿದ್ದಂಗೆ ಗಾಡಿ ನಂಬರಲ್ಲಿ ಎಂಟ್ರಿ ಮಾಡಿಸ್ದೆ. ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ರು, ಅವರು ಮಾತಾಡಿಸ್ತಾ ಇದ್ದಾರೆ, ಗಾಡಿ ನೋಡ್ತಾ ಇದ್ದಾರೆ. ಹೋಗಿ ಈಗ ಗಾಡಿ ಒಳಗೆ ಬಿಟ್ಬಿಟ್ಟು ಟಾರ್ಪಲೆಲ್ಲ ಬಿಚ್ಚಿಬಿಟ್ಟು ಅವ್ರನ್ನ ಮಾತಾಡಿಸ್ಬೇಕು. ನೋಡಿ ಇವರೇನೆ. ಅಣ್ಣ ಏನು ಸಮಾಚಾರ? ಎಲ್ಲ ಹೇಳ್ಬೇಕು ಬ್ರೋ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಲಲ್ಲಿ ರವಿ ಅಂತ ಅಣ್ಣ, ಯೂಟ್ಯೂಬ್ ಚಾನಲ್ ಐತೆ. ಯಾರ್ಯಾರು ಯೂಟ್ಯೂಬ್ ನೋಡ್ತಿರಲ್ಲ, ಬಳ್ಳಾಪುರ ನರಸಿಂಹರಾಜು ಅವ್ರದ್ದು ಆಡಿ ಓಡಲ್ಲ ಇವರೇ ಎಡಿಟ್ ಮಾಡೋದು. ನೀವಲ್ವಣ್ಣ? ಆ ರವಿ ಅಣ್ಣ ಇವ್ರದ್ದು ಒಂದು ಟೀಮ್ ಐತೆ, ಟೀಮಲ್ಲಿ ಎಲ್ಲ ಇವರೇ ಮಾಡೋದು. ಇವ್ರದ್ದು ಏನೋ ಅವೆಲ್ಲ ಐಡಿ ತೋರಿಸಿದ್ರು. ಯೋಗಿ ರಾಕಿ 46 ಅಂತ ನಮ್ಮ ಟೀಮ್ ಪೂರ್ತಿ ಐತೆ. ಅದರಲ್ಲೆಲ್ಲ ಪೂರ್ತಿ ನೋಡಿ ಟೀಮ್ ವರ್ಕ್ ಪೂರ್ತಿ ಐತೆ. ನಿಮ್ಮನ್ನ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಅಣ್ಣ, ಯಾಕಂದ್ರೆ ಬ್ರೋ ಸೂಪರಾಗಿ ಮಾಡ್ತಿದ್ಯಾ. ವಿಡಿಯೋಗಳನ್ನೆಲ್ಲ ಹಿಂಗೆ ಕಂಟಿನ್ಯೂ ಮಾಡು. ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಬೇಡ. ನೀನು ಮಾಡ್ತಾ ಇದ್ದೀಯ 100 ಜನ ಇರ್ತಾರೆ. ಏನವ ನೋಡಿ ಇದೇ ಅವ್ರದ್ದು ಐಡಿ, ಇಲ್ದಿರೋ ಫಿಶಲ್ ಅಂತ ತೋರಿಸಿ ಅಣ್ಣ. ಏನು ಸಮಾಚಾರ? ನೋಡಿ ಇಷ್ಟೆಲ್ಲ ಇದ್ರು ಒಳ್ಳೆ ದುಡ್ಡು ಮಾಡ್ತಿದ್ರು ಯೂಟ್ಯೂಬಲ್ಲಿ, ಇಲ್ಲಿ ಗಾಡಿ ಓಡಿಸ್ತಾರೆ. ನಾವು ಮಿಡಲ್ ಕ್ಲಾಸ್ ಹೋದ್ಮೇಲೆ ಎಲ್ಲ ಇದ್ದೇ. ಹೌದೌದಣ್ಣ. ಅಣ್ಣ ಯೂಟ್ಯೂಬಲ್ಲಿ ಜನಗಳು ಹೆಂಗೆ ಅಂತಂದರೆ ಮಾಡ್ತಾರೆ ಅಂದರೆ ಲಕ್ಷ ದುಡಿತಾರೆ ಅನ್ಕೊಂತಾರೆ ಬ್ರೋ. ಅನ್ಕೊಳೋರ್ಗೇನು ಅನ್ಕೊಂತಾನೆ ಇರ್ತಾರೆ. ನಾವು ಸುಮ್ಮನೆ ಮಾಡ್ತಾರೆ ಅಷ್ಟೇ. ಇವಾಗ ಗಾಡಿ ಖಾಲಿ ಮಾಡ್ಕೊಂಬಂದೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಈಗ ಗಾಡಿ ತಗೊಂಬಂದು ಇಲ್ಲೇ ನಮ್ಮ ರೆಗ್ಯುಲರ್ ಪಾಯಿಂಟಲ್ಲಿ ಗಾಡಿ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಇಲ್ಲಿಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋದಲ್ಲಿ ಏನೇ ಪ್ರಾಬ್ಲಮ್ ಆಗಿದ್ರು ದಯವಿಟ್ಟು ಹೇಳಿ, ಅದನ್ನು ತಿದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ.